ಈ ಸಿಗ್ನಲ್ಗೆ ಗೊತ್ತಾಗತ್ತೆ, ಈ ಸಿಗ್ನಲ್ಗೆ ಗೊತ್ತಾಗತ್ತೆ. ಕೇಶವ, ನನಗೆ ಗೊತ್ತಿತ್ತು ನೀನು ಇಲ್ಲೇ ಇರ್ತೀಯ ಅಂತ. ಕೂತ್ಕೋ ಕೂತ್ಕೋ. ನನ್ನನ್ನು ಕ್ಷಮಿಸು ಕಣೋ, ಪ್ಲೀಸ್. ಕ್ಷಮೆ ಕೇಳೋದ್ರಿಂದ ಸರಿಗೆ ಹೋಗಲ್ಲ ಅಂತ ನನಗೆ ಗೊತ್ತು. ಆದರೆ ನನ್ನ ಮನಸ್ಸಲ್ಲಿರೋ ಭಾವನೆಗೆ ಯಾವ ಭಾಷೆಯಲ್ಲೂ ಪದಗಳೇ ಇಲ್ಲ ಕಣೋ. ನಿನಗೆಷ್ಟು ನೋವಾಗಿದೆಯೋ ಅಷ್ಟೇ ನನಗೂ ನೋವಾಗಿದೆ ಅಂತ ನಾನು ಹೇಳಿನೇ ನಿನಗೆ ಗೊತ್ತಾಗಬೇಕಾ? ಏನಾದರೂ ಮಾತಾಡೋ, ಕೋಪದಲ್ಲೇ ಬೈ, ಪರವಾಗಿಲ್ಲ. ಆದರೆ ಏನಾದರೂ ಮಾತಾಡೋ. ನಾನು ತಪ್ಪು ಮಾಡಿದ್ದೀನಿ, ಅದು ನನಗೂ ಗೊತ್ತು. ನೀನು ನನ್ನ ಕ್ಯಾಬಿನಿಂದ ಹೊರಗೆ ಕಾಲಿಡೋಕ್ಕೆ ಮುಂಚೆನೇ ನಿನ್ನನ್ನು ಕೂಗಿ ತಡೆದು ನನ್ನನ್ನು ಕ್ಷಮಿಸು ಅಂತ ಕೇಳಬೇಕು ಅಂತ ಇಲ್ಲಿಗಿತ್ತು. ಆದರೆ ನನ್ನ ಗೆಳೆಯನ ಮೇಲೆ ಬಂದಿರೋ ಕೋಪ ಇಳಿಯೋಕ್ಕೂ ಸ್ವಲ್ಪ ಸಮಯ ಬೇಕಲ್ಲಪ್ಪ. ಮಾತಾಡೋ ಮಾರಾಯ, ಮಾತಾಡು. ಕೊನೆಯದಾಗಿ ನೀನು ಯಾವತ್ತು ನನ್ನ ಮೇಲೆ ಕೈ ಮಾಡಿದ್ದೆ ಅಂತ ನೆನಪಿದ್ಯಾ? ಕೇಶವ, ನೆನಪಿದ್ಯಾ? ಆದ್ರೆ ನನಗೆ ನೆನಪಿಲ್ಲ. ನನ್ನ ಆರ್ಯ, ನನ್ನ ಗೆಳೆಯ ನನ್ನ ಮೇಲೆ ಯಾವತ್ತೂ ಕೈ ಮಾಡಿಲ್ಲ. ಆ ಉದ್ದೇಶನೂ ಇರಲಿಲ್ಲ. ಮಾತಿಗೆ ಮಾತು ಬೆಳೆದು ನೀನು ಒಂದು ಹುಡುಗಿ ಬಗ್ಗೆ ಆ ಥರ ಮಾತಾಡೋದು ಸರಿನಾ ಹೇಳು? ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲಿ ಚೂರಿ ಇಳಿಸಿದ್ರು ನಗ್ನಗ್ತಾ ಪ್ರಾಣ ಬಿಡ್ತೀನಿ. ನನ್ನ ಗೆಳೆಯ ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಕಾರಣ ಇರುತ್ತೆ ಅಂತ ನನಗೆ ಗೊತ್ತು. ನೀನು ಹೊಡೆದಿದ್ದು ನನಗೆ ಬೇಜಾರಿಲ್ಲ. ಆದರೆ ಈ ವಿಷಯಕ್ಕೆ ಇದರಲ್ಲಿ ನನಗೆ ಕಾರಣನೇ ಕಾಣ್ತಾ ಇಲ್ಲ. ನನಗಂತೂ ಇದಕ್ಕೆ ಕಾರಣನೇ ಗೊತ್ತಾಗ್ತಾ ಇಲ್ಲ. ನಿನ್ನ ಮೇಲೆ ನನಗೆ ಕೋಪ ಏನಕ್ಕೆ ಗೊತ್ತಾ? ನಿನ್ನನ್ನು ನೀನು ಯಾಮಾರಿಸ್ಕೊಳ್ತಾ ಇದೀಯಾ ಅಂತ ಅಷ್ಟೇ. ನೀನು ನನ್ನ ಕೆನ್ನೆಗೆ ಹೊಡೆದಿದ್ದೊಂದು ಏಟು ನಮ್ಮ ಗೆಳೆತನನ 25 ವರ್ಷಗಳ ಹಿಂದೆ ಕೇಳ್ಕೊಂಡು ಹೋಗ್ಬಿಡ್ತು. ಏನು ಮಾತಾಡ್ತಿದೀಯಾ? ನಮ್ಮದು ಹಿಂದಕ್ಕೆ ಹೋಗೋ ಗೆಳೆತನ ಅಲ್ಲ. ನನ್ನ ಕಷ್ಟದಲ್ಲಿ ನನ್ನ ಬೆವರು ಒರೆಸಿ ನನಗೋಸ್ಕರ ಬೆವರು ಸೂಸ್ತು ನೀನಿಲ್ಲದೆ ಇದ್ದಿದ್ರೆ ಈ ಕಂಪ್ನಿ ಇಲ್ಲ, ಈ ಅಂತಸ್ತಿಲ್ಲ, ಈ ಆರ್ಯವರ್ತನೆ ಇಲ್ಲ ಕಣೋ. ನನ್ನ ಇಡೀ ಜೀವನದಲ್ಲಿ ನಿನ್ನಂಥ ನಂಬಿಕಸ್ತನ ನಾನು ನೋಡೇ ಇಲ್ಲ.
ನನ್ನ ಬೆನ್ನ ಹಿಂದೆ ಜನ ಮಾತಾಡುವಾಗ ನೀನು ಹೇಗೆ ನಡ್ಕೊಳ್ತಿದ್ದೆ ಅನ್ನೋದು ನನಗೆ ಗೊತ್ತಿದೆ. ಆರ್ಯನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಹುಷಾರು, ನಾಳೆಗೆ ಸೀಳ್ತೀನಿ ಅಂತ ನಿನ್ನ ಬೆದರಿಕೆಗೆ ಇವತ್ತಿನವರೆಗೂ ಯಾರೂ ನನ್ನ ಹತ್ರನೂ ಸುಳಿದಿಲ್ಲ. ನಿನಗೆ ಏನೇನೋ ಆಸೆಗಳನ್ನು ತೋರಿಸಿ ನನ್ನಿಂದ ನಿನ್ನನ್ನು ದೂರ ಮಾಡೋಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟರು, ನೀನು ಮಾತ್ರ ಕದಲಿಲ್ಲ. ನೀನು ನನ್ನ ಕೋಟೆ ಕಣೋ, ನನ್ನ ಕೋಟೆ. ಇವತ್ತು ನಾನು ತಲೆಗೆ ದಿಂಬಿಟ್ಟು ಆರಾಮಾಗಿ ಮಲ್ಕೋಬೇಕು ಅಂತಂದರೆ ನೀನು ಎಷ್ಟು ರಾತ್ರಿಗಳು ನಿದ್ದೆ ಗೆಡಿಸ್ಕೊಂಡಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಎದೆಯಲ್ಲಿ ನನ್ನನ್ನು ಇಟ್ಟು ಕೊಂಡಾಡೋ ನೀನು. ಇಲ್ಲಿ ಚೂರಿ ಇಳಿಸಿದ್ರೆ ಪ್ರಾಣ ಹೋಗೋದು ನಂದು ಕಣ. ಅಳಬೇಡ, ಕೂರೋರಿಗೆಲ್ಲ ಬೆದರಿಕೆ ಹಾಕೋ ನೀನು. ನೀನು ಹತ್ರ ಚೆನ್ನಾಗಿರಲ್ಲ, ಜನ ನಗ್ತಾರೆ. ದೊರೆ ನೀವೇನು ಮತ್ತೆ? ಅದೇನು? ನಿನಗೆಷ್ಟ ತಾನೆ ಗಿರ್ಮಿಟ್ಟು ಮಿರ್ಚಿ ಬಜ್ಜಿ? ಮೊದಲೇ ಹೇಳಿದಿದ್ರೆ ಸಾರಿ ಕೇಳ್ತಾ ತಿನ್ಬೋದಾಗಿತ್ತು. ಕೂತ್ಕೋ. ತಗೋ. ನೀನು ತಗೋ. ಚೆನ್ನಾಗಿದೆಯಾ? ಖುಷಿನಾ?